ದಾವಣಗೆರೆ ದಕ್ಷಿಣ ವಲಯ ನಮ್ಮ ಟೀಮ್ನಿಂದ ನಾವು ಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು 100% FLL ಸಾಧನೆಗಾಗಿ ಅನುಸರಿಸಬಹುದಾದಂತಹ ಕಾರ್ಯತಂತ್ರಗಳು. FLL ಚಟುವಟಿಕಾ ಬ್ಯಾಂಕ್, ಇದರಲ್ಲಿ ಮಿಂಚುಪಟ್ಟಿಗಳು, ಕನಕಮಾಲೆಗಳು, ಚಾರ್ಟ್ಗಳು, ಕಥಾ ಪುಸ್ತಕಗಳು, ಗಣಿತ ಕಿಟ್, ಚಿತ್ರಗಳು, ಗಣಿತದ ಮಾಡೆಲ್ಗಳು ಇತ್ಯಾದಿ ಬಳಸಿಕೊಳ್ಳುವಂಥದ್ದು. ಆಧುನಿಕ ತಂತ್ರಜ್ಞಾನದ ಬಳಕೆ, ಸ್ಮಾರ್ಟ್ ಕ್ಲಾಸ್ ಬಳಕೆ, ಆಡಿಯೋ ವಿಡಿಯೋ ಉಪಕರಣಗಳ ಬಳಕೆ, ದಿನಪತ್ರಿಕೆಗಳ ಬಳಕೆ, ಡಿಜಿಟಲ್ ಗ್ರಂಥಾಲಯದ ಬಳಕೆ. ಶಿಕ್ಷಕರ 100% ಸಮರ್ಪಣಾ ಭಾವ, ಕ್ರಿಯಾಶೀಲ ಯೋಜನೆಯನ್ನು ಸಿದ್ಧಪಡಿಸತಕ್ಕಂಥದ್ದು. ಸುಗಮಕಾರರಾಗಿ ಶಿಕ್ಷಕರು ಮಕ್ಕಳನ್ನ ಅರ್ಥೈಸುತ್ತಿರುವಂಥದ್ದು, ಮಕ್ಕಳ ಕಲಿಕಾ ನ್ಯೂನತೆಗಳನ್ನ ಗುರುತಿಸುವಂಥದ್ದು, ಶಿಕ್ಷಕರಿಗೆ ವಿಶೇಷ ತರಬೇತಿಗಳನ್ನ ನೀಡುವಂಥದ್ದು, ಅದರಲ್ಲಿ ಸಹಭಾಗಿತ್ವ ಹಾಗೂ ಅನುಪಾಲನೆ, ಸಹಕಾರಿ ಕಲಿಕೆಗೆ ಪ್ರೋತ್ಸಾಹ ನೀಡುವಂಥದ್ದು, ಪೋಷಕರ, ಶಿಕ್ಷಕರ, ವಿದ್ಯಾರ್ಥಿಗಳ ತ್ರಿವೇಣಿ ಸಂಗಮವಾಗಿ FLL ಅನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂಥದ್ದು ಹಾಗೂ ಇತರೆ ಶಿಕ್ಷಕರೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದುವಂಥದ್ದು. ಇತರೆ ಚಟುವಟಿಕೆಗಳಲ್ಲಿ ಶಾಲಾ ಸಂತೆ ಆಯೋಜನೆ ಮಾಡುವಂಥದ್ದು, ಗ್ರಂಥಾಲಯದ ಭೇಟಿ, ಕ್ಷೇತ್ರ ಭೇಟಿ, ಭಾಷಾ ಆಟಗಳು, ಸಂಖ್ಯಾ ಆಟ, ರಸಪ್ರಶ್ನೆ ಇತ್ಯಾದಿ ಚಟುವಟಿಕೆಗಳನ್ನ ರೂಪಿಸ್ತಕ್ಕಂಥದ್ದು. ಹಾಗೆ ಏನೆಲ್ಲ ಚಟುವಟಿಕೆಗಳನ್ನ ನಾವು ರೂಪಿಸಬಹುದು ಅನ್ನುವಂಥದ್ದನ್ನ ನಾವು ಚಟುವಟಿಕಾ ಮರದಲ್ಲಿ ತೋರಿಸ್ತಾ ಇದ್ದೇವೆ. ದಿನಪತ್ರಿಕೆಗಳನ್ನ ಬಳಸಿಕೊಂಡು ಅಕ್ಷರ, ಪದ, ಲೇಖನ ಚಿಹ್ನೆಗಳನ್ನ ಗುರುತಿಸುವಂಥದ್ದು, ಅಕ್ಷರ ರಂಗೋಲಿ, ಬಣ್ಣ ಬಣ್ಣ ಮತ್ತು ಮರಳನ್ನ ಬಳಸಿಕೊಂಡು ಮಕ್ಕಳಿಂದ ರಂಗೋಲಿಯನ್ನ, ಅಕ್ಷರ ಇರಬಹುದು, ಪದಗಳಿರಬಹುದು, ಅವರು ರಚಿಸುವ ಮೂಲಕ ಸಂತೋಷ ಪಡುವುದರ ಜೊತೆಗೆ ಕಲಿಕೆಯು ಕೂಡ ಇಲ್ಲಿ ಸಾಗುತ್ತೆ ಎನ್ನುವಂತಹ ಒಂದು ಪರಿಕಲ್ಪನೆ. ವರ್ಣಮಾಲೆ, ಕಾಗುಣಿತದ ಹಾಡುಗಳನ್ನ ಹೇಳಿಕೊಡುವ ಮೂಲಕ ಸಂತಸದಾಯಕ ಕಲಿಕೆಯನ್ನ ಇಲ್ಲಿ ಉಂಟು ಮಾಡಲಿಕ್ಕೆ ಸಾಧ್ಯತೆ ಇದೆ. ಮಗುವನ್ನ ಪ್ರಶಂಸಿಸುವುದು, ಆ ಮೂಲಕ ಮಗುವಿಗೆ ಕಲಿಕೆಗೆ ಪ್ರೇರಣೆಯನ್ನ ನೀಡ್ತಕ್ಕಂಥದ್ದು. ಚಿತ್ರ ನೋಡಿ ಪದ ಬರೆ ಹಾಗೂ ಚಿತ್ರ ಪೂರ್ಣಗೊಳಿಸುವ ಈ ರೀತಿಯ ಚಟುವಟಿಕೆಗಳನ್ನು ಕೂಡ ನಾವು ಕೊಟ್ಟು ಮಗುವಿಗೆ FLL ಸಾಧಿಸಲಿಕ್ಕೆ ಅನುವು ಮಾಡಿಕೊಡಬಹುದು. ಇನ್ನು ಮೋಜಿನ ಗಣಿತದ ಚಟುವಟಿಕೆಗಳನ್ನ ಬಳಸುವಂಥದ್ದು, ಒಗಟಿಗೆ ಉತ್ತರಿಸುವಂತಹ ಚಟುವಟಿಕೆಗಳನ್ನ ಬಳಸುವಂಥದ್ದು, ಜನಪದ ಗಾದೆ, ಒಗಟುಗಳು, ಕಥೆಗಳ ಸಂಗ್ರಹ ಹಾಗೂ ವೇದಿಕೆಯ ಅಥವಾ ಮಕ್ಕಳ ಮುಂಭಾಗದಲ್ಲಿ ನಿಂತು ಮಕ್ಕಳು ಅವರು ಸಂಗ್ರಹಿಸಿರುವಂತಹ ಏನು ಪರಿಕರಗಳು ಇರ್ತದೆ ಅವುಗಳನ್ನ ಪ್ರಸ್ತುತಪಡಿಸುವುದಕ್ಕೆ ಒಂದು ಉತ್ತಮ ಅವಕಾಶವನ್ನ ಒದಗಿಸಿಕೊಡುವಂಥದ್ದು. ಪದಬಂಧ, ಉಕ್ತಲೇಖನ, ಅಕ್ಷರ ಮತ್ತು ಪದಗಳ ಕಾರ್ಡ್ ಬಳಸಿ ಮಕ್ಕಳಲ್ಲಿ ಗುಂಪು ಮಾಡಿಬಿಟ್ಟು ಅವರ ನಡುವೆ ಸ್ಪರ್ಧೆಯನ್ನ ಏರ್ಪಡಿಸತಕ್ಕಂಥದ್ದು. ಎಲ್ಲಾ ಮಕ್ಕಳು ವೇದಿಕೆಗೆ ಬಂದು ಮಾತನಾಡುವಂತೆ ವಿಷಯಗಳನ್ನ ನೀಡುವುದು. ಉದಾಹರಣೆಗೆ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೊಡುವಂಥದ್ದು ಆಶುಭಾಷಣದ ರೀತಿಯಲ್ಲಿ. ಮಗುವಿಗೆ ಸಂಬಂಧಿಸಿರುವಂತಹ ಲೆಕ್ಕಗಳನ್ನ ಮೋಜಿನ ಗಣಿತದ ರೀತಿಯಲ್ಲಿ ಮಾಡಬಹುದಂತಹ ಸಾಕಷ್ಟು ಚಟುವಟಿಕೆಗಳಿದ್ದಾವೆ, ಅವುಗಳನ್ನು ಕೂಡ ನಾವಿಲ್ಲಿ ಬಳಸಬಹುದು. ಗಣಿತದ ಚಿತ್ರಗಳನ್ನ ಹೆಸರಿಸುವಂಥದ್ದು, ರಚಿಸುವಂಥದ್ದು ಹಾಗೂ ಆ ಚಿತ್ರಗಳನ್ನ ಬಳಸಿ ಬೇರೆ ಚಿತ್ರಗಳನ್ನ ನವೀನ ರೀತಿಯಲ್ಲಿ ಚಿತ್ರಗಳನ್ನ, ಉದಾಹರಣೆಗೆ ವೃತ್ತ, ತ್ರಿಭುಜ, ಆಯತಗಳನ್ನ ಬಳಸಿ ಮನುಷ್ಯನ ಆಕೃತಿಯನ್ನ ಮಾಡುವಂಥದ್ದು, ಮನೆಯ ಆಕೃತಿಯನ್ನ ಮಾಡುವಂಥದ್ದು, ಈ ರೀತಿಯ ಚಟುವಟಿಕೆಗಳನ್ನು ಕೂಡ ನಾವು ಕೊಡಬಹುದು. ಗಣಿತದ ಲೆಕ್ಕಗಳನ್ನ ನಿತ್ಯ ಜೀವನದಲ್ಲಿ ಬಿಡಿಸುವ ಸಂದರ್ಭಗಳನ್ನ ಮಕ್ಕಳಿಗೆ ಕೊಡುವಂಥದ್ದು. ಉದಾಹರಣೆಗೆ ಆ ಒಂದು ಸಂದರ್ಭದ ಸೃಷ್ಟಿಸ್ತಕ್ಕಂಥದ್ದು, ಸಂತೆ, ಜಾತ್ರೆ ಅಥವಾ ಅಂಗಡಿಯಲ್ಲಿ ಮಗು ಸಾಮಾನುಗಳನ್ನ ಕೊಂಡುಕೊಳ್ಳುವಂಥದ್ದು ಒಂದು ಸಂದರ್ಭವನ್ನ ನಾವು ಸೃಷ್ಟಿಸ್ತಕ್ಕಂಥದ್ದು. ಗುಂಪು ಮಾಡಿಬಿಟ್ಟು ಮಕ್ಕಳ ನಡುವೆ ಗಣಿತ ಇರಬಹುದು, ಕನ್ನಡ ಇರಬಹುದು, ಸ್ಪರ್ಧೆಯನ್ನು ಏರ್ಪಡಿಸುವುದರ ಮೂಲಕ ಮಕ್ಕಳು ವೇಗವಾಗಿ ಕಲಿಯುವಂತೆ ನಾವು ಮಾಡಬಹುದು. ನಮ್ಮ ಈ ಒಂದು ಚಟುವಟಿಕೆಗೆ ಟ್ಯಾಗ್ಲೈನ್ ಕೊಡ್ತಾ ಇದ್ದೇವೆ, ಪ್ರತಿ ಮಗುವು ವಿಭಿನ್ನ ಹಾಗೂ ವಿಶಿಷ್ಟ. ಅದಕ್ಕೆ ತಕ್ಕಂತೆ ಚಟುವಟಿಕೆ